ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕಾಲೈ ತಸ್ಮೈ ನಮಃ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿದೆ. ಇಡೀ ಜಗತ್ತಿನಲ್ಲಿ ನಡೀತಾ ಇರುವಂಥ ಒಂದೊಂದು ವಿಷಯಗಳನ್ನು ನೋಡ್ತಾ ಇದ್ರೆ ಏನಾಗುತ್ತೆ ಮುಂದೆ ಅನ್ನೋ ಆತಂಕ ಆಗುತ್ತೆ. ಇದರ ಮಧ್ಯೆ ರಷ್ಯಾದ ಒಂದು ಹೇಳಿಕೆ ಈಗ 3ನೇ ಮಹಾಯುದ್ಧಕ್ಕೆ ಕರೆಯನ್ನು ಕೊಟ್ಟ ಹಾಗೆ ಇದೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಮಧ್ಯ ರಷ್ಯಾದ ಪುಟಿನ್ರ ಒಂದು ಹೇಳಿಕೆ ಬಂದಿದೆ. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದ ಮಧ್ಯದಲ್ಲಿ ಕದನ ವಿರಾಮದ ಮಾತು ಬಂದಿತ್ತು. ಅಷ್ಟರಲ್ಲಿ ಟ್ರಂಪ್ ಹೇಳಿಕೆ ಬಂದಿದೆ, ನೀವು ಮೊದಲು ಯುಕ್ರೇನ್ ಜೊತೆ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ, ಅಂದರೆ ಮೊದಲು ನಿಮ್ಮದನ್ನು ನೀವು ನೋಡ್ಕೊಳ್ಳಿ ಅಂತ. ಇಲ್ಲಿ ತುಂಬ ಆಶ್ಚರ್ಯ ಅನಿಸೋದು, ರಷ್ಯಾ ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಮಧ್ಯೆ ಬಂದರೆ ಟ್ರಂಪ್ ಬೇಡ ಅನ್ನೋದು ಯಾಕೆ? ಇದರ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ಅದರ ಬಗ್ಗೆ ಈಗ ಚರ್ಚೆಯನ್ನು ಮಾಡೋಣ. ಅದರ ಜೊತೆ ಇನ್ನೂ ತುಂಬ ವಿಷಯಗಳು ಮಾತಾಡೋಕ್ಕಿದೆ. ರಷ್ಯಾ ಭಾರತವನ್ನು ಹೇಗೆ ಕಾಪಾಡ್ತಾ ಇದೆ, ಭಾರತಕ್ಕೆ ರಷ್ಯಾದಿಂದ ಏನು ಲಾಭ ಆಗ್ತಾ ಇದೆ, ಚೀನಾ ಹಾಗೂ ಪಾಕಿಸ್ತಾನಕ್ಕೆ ಏನೆಲ್ಲ ನಷ್ಟ ಆಗ್ತಾ ಇದೆ, ಅದನ್ನು ಕೂಡ ನೋಡೋಣ. ವೀಕ್ಷಕರೇ, ಅಮೆರಿಕದ ರಾಜನೀತಿ ಹೇಗಿದೆ ನೋಡಿ. ಇದನ್ನ ರಾಜನೀತಿ ಅನ್ನೋದಕ್ಕಿಂತ ಕಪಟತನ ಅಂತ ಕರಿಬಹುದು. ಯಾವುದಾದ್ರೂ ದೇಶ ಬಲಹೀನವಾಗಿದೆ ಅಂದರೆ ಆ ದೇಶವನ್ನು ಖರೀದಿ ಮಾಡೋದು, ನಂತರ ಅಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸೋದು. ಉದಾಹರಣೆಗೆ ಪಾಕಿಸ್ತಾನದ ನೂರ್ ಖಾನ್ ಏರ್ಬೇಸನ್ನೇ ನೋಡಿ. ಇನ್ನೂ ಇಂತಹ ಅನೇಕ ದೇಶಗಳಿದೆ. ಅಲ್ಲಿಗೆಲ್ಲ ಈ ಅಮೆರಿಕ ವ್ಯಾಪಾರ ಅಥವಾ ಬೇರೆ ಬೇರೆ ಕಾರಣ ಕೊಟ್ಟು ಒಳಗೆ ಹೋಗುತ್ತೆ. ಆಮೇಲೆ ನಿಧಾನಕ್ಕೆ ಆ ದೇಶವನ್ನು ಇವರ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಈಗ ಅಮೆರಿಕ ಹೇಗಾದರೂ ಮಾಡಿ ಇರಾನ್ ಒಳಗೆ ಕಾಲಿಡೋದಕ್ಕೆ ನೋಡ್ತಾ ಇದೆ. ಆಮೇಲೆ ಏನು ಮಾಡಬೇಕು ಅನ್ನೋದು ಅವರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಅಮೆರಿಕಾಗೆ ಎಂಟ್ರಿ ಅಷ್ಟೇ ಬೇಕಾಗಿರೋದು. ಅಮೆರಿಕ ಒಂಥರಹ ಡಿಕ್ಟೇಟರ್ ರೀತಿ ಆಡ್ತಾ ಇದೆ. ಈಗ ಭಾರತಕ್ಕೆ ಇದರಿಂದ ಏನು ನಷ್ಟ ಆಗುತ್ತೆ? ಇರಾನ್ನಲ್ಲಿ ಚಾಬಹಾರ್ ಅನ್ನೋ ಕಾರಿಡಾರ್ ಇದೆ. ಈ ಕಾರಿಡಾರ್ ಮೇಲೆ ಭಾರತ $85 ಮಿಲಿಯನ್ ಇನ್ವೆಸ್ಟ್ ಮಾಡಿದೆ. ಈ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದ ಮಧ್ಯೆ ಚಾಬಹಾರ್ ಕಾರಿಡಾರ್ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಈ ಕಾರಿಡಾರ್ನಿಂದ ನಾವು ಯಾವುದೇ ವಸ್ತುವನ್ನು ಅಫ್ಘಾನಿಸ್ತಾನ ಅಥವಾ ಸೆಂಟ್ರಲ್ ಏಷ್ಯಾ ಮೂಲಕ ತೆಗೆದುಕೊಂಡು ಹೋಗಬೇಕಾದ್ರೆ ಪಾಕಿಸ್ತಾನದ ಮಾರ್ಗವನ್ನು ನಾವು ತಪ್ಪಿಸಬಹುದು. ಪಾಕಿಸ್ತಾನಕ್ಕೆ ಹೋಗದೇನೆ ಅಫ್ಘಾನಿಸ್ತಾನ ಹಾಗೂ ಸೆಂಟ್ರಲ್ ಏಷ್ಯಾದ 5 ದೇಶಗಳಿಗೆ ಹೋಗಬಹುದು. ಈ 5 ದೇಶಗಳು ಯಾವುದಂದ್ರೆ, ಭಾರತ ಹಾಗೂ ಪಾಕಿಸ್ತಾನದ ಸಂಘರ್ಷದ ನಂತರ ಭಾರತಕ್ಕೆ ಬಂದು ಮೋದಿಯವರನ್ನ ರಾತ್ರೋರಾತ್ರಿ ಭೇಟಿಯಾಗಿದ್ದ ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಕಿಸ್ತಾನ, ತುರ್ಕಮೆನಿಸ್ತಾನ ಹಾಗೂ ಉಜ್ಬೇಕಿಸ್ತಾನ, ಈ 5 ದೇಶಗಳಿಗೆ ಹೋಗಬಹುದು. ಅಮೆರಿಕ ಏನಾದರೂ ಇರಾನ್ ಜೊತೆ ಸ್ವಲ್ಪ ಆದರೂ ಒಳ್ಳೆಯ ಸಂಬಂಧವನ್ನು ಬೆಳೆಸಿತು ಅಂದ್ಕೊಳ್ಳಿ, ಆಗ ಭಾರತಕ್ಕೆ ತುಂಬ ನಷ್ಟ ಆಗುತ್ತೆ. ಯಾಕಂದರೆ ಭಾರತ ಇರಾನ್ನಲ್ಲಿ $85 ಮಿಲಿಯನ್ ಇನ್ವೆಸ್ಟ್ ಮಾಡಿದೆ. ರಷ್ಯಾ ಇದೇ ಕಾರಣಕ್ಕೆ, ಅಂದರೆ ಭಾರತಕ್ಕೆ ನಷ್ಟ ಆಗಬಾರ್ದು ಅಂತ ಮಧ್ಯಪ್ರವೇಶ ಮಾಡಿದೆ. ಈಗೇನಾದರೂ ಅಮೆರಿಕ ಇರಾನ್ ಒಳಗೆ ತನ್ನ ಫ್ಲ್ಯಾಗನ್ನು ನೆಟ್ಟರೆ ಭಾರತಕ್ಕಂತೂ ಹೇಗೋ ನಷ್ಟ ಆಗುತ್ತೆ. ಆದರೆ ಅದರ ಜೊತೆ ಪಾಕಿಸ್ತಾನ ಹಾಗೂ ಚೀನಾಗೆ ಜಾಸ್ತಿ ಲಾಭ ಆಗುತ್ತೆ ಅಥವಾ ಉಪಯೋಗ ಆಗುತ್ತೆ. ಅದಕ್ಕಾಗಿ ಚೀನಾ ಅಮೆರಿಕದ ಹಿಂದೆ ಮುಂದೆ ಸುತ್ತಾಡ್ತಾ ಇರೋದು. ಮುಲ್ಲಾ ಮುನೀರ್ ಆಗಲಿ, ಚೀನಾದ ವಿದೇಶಾಂಗ ಮಂತ್ರಿ ಆಗಲಿ, ಇವರಿಬ್ಬರೂ ಅಷ್ಟೇ. ಅದಕ್ಕಾಗಿ ಇರಾನ್ ಹಾಗೂ ಇಸ್ರೇಲ್ ಯುದ್ಧದಲ್ಲಿ ಇರಾನ್ಗೆ ರಷ್ಯಾ ಸಪೋರ್ಟ್ ಮಾಡ್ತಾ ಇರೋದು, ಇಸ್ರೇಲ್ ಬೆಂಬಲಕ್ಕೆ ಅಮೆರಿಕ ನಿಂತಿರೋದು. ಹೀಗೆ ಯಾವುದಾದ್ರೂ ರೀತಿ ಇರಾನನ್ನು ಸೋಲಿಸಬೇಕು, ಆ ಕಾರಿಡಾರನ್ನು ವಶಕ್ಕೆ ತೆಗೆದುಕೊಳ್ಬೇಕು, ಭಾರತ ಅಲ್ಲಿ ಕಾಲಿಡಬಾರ್ದು ಅಂತ ಅಮೆರಿಕ ಪ್ಲ್ಯಾನ್ ಮಾಡ್ತಾ ಇದೆ. ನಿಮಗೆ ಗೊತ್ತೇ ಇದೆ, ಇದೇ ಅಮೆರಿಕ ಭಾರತ ಇರಾನ್ನಿಂದ ಕಡಿಮೆ ಬೆಲೆಗೆ ಕಚ್ಚಾ ತೈಲ ತಗೊಳ್ತೀವಿ ಅಂತ ಹೇಳಿದಾಗ ತಗೊಳ್ಬಾರ್ದು ಅಂದಿತ್ತು. ಆದರೆ ಭಾರತ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ನಮಗೆ ಕಡಿಮೆ ಬೆಲೆಗೆ ಯಾರು ಕಚ್ಚಾ ತೈಲ ಕೊಡ್ತಾರೋ ಅವ್ರ ಹತ್ರ ತಗೊಳ್ತೀವಿ ಅಂದಿತ್ತು. ಈಗಲೂ ಅಷ್ಟೇ, ಭಾರತ ಇದಕ್ಕೆ ಅಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ರಷ್ಯಾ ಕೂಡ ಭಾರತಕ್ಕೆ ಕಚ್ಚಾ ತೈಲವನ್ನು ಒದಗಿಸೋದಕ್ಕೆ ರೆಡಿ ಅಂದಿದೆ. ಇದು ಭಾರತದ ವಿದೇಶಾಂಗ ನೀತಿ. ಅಮೆರಿಕ ಉದ್ದೇಶ ಭಾರತವನ್ನು ತುಳಿಬೇಕು, ಭಾರತದ ಆರ್ಥಿಕತೆಯನ್ನು ಹಾಳು ಮಾಡಬೇಕು ಅನ್ನೋದು. ಆದರೆ ರಷ್ಯಾ ಇಂಥ ಟೈಮಲ್ಲಿ ಭಾರತದ ಜೊತೆ ನಿಂತ್ಕೊಂಡಿದೆ. ಈಗ ಚಾಬಹಾರ್ ಕಾರಿಡಾರ್ ಸಲುವಾಗಿ ಭಾರತ ಇರಾನ್ನ ಸಪೋರ್ಟ್ಗೆ ಬರಲಿ ಅಂತ ಅಮೆರಿಕ, ಚೀನಾ ಹಾಗೂ ಪಾಕ್ 3 ದೇಶಗಳು ಕಾಯ್ತಾ ಇದೆ. ಆದರೆ ಭಾರತ ಎಲ್ಲ ವಿಷಯದಲ್ಲೂ ಕೂಡ ಇರಾನ್ ಬೆಂಬಲಕ್ಕೆ ನಿಲ್ಲೋದಿಲ್ಲ. ಯಾಕಂದರೆ ಇರಾನ್ನಲ್ಲಿ ಅರ್ಧ ಒಳ್ಳೆಯವರಿದ್ದಾರೆ, ಇನ್ನರ್ಧ ಭಯೋತ್ಪಾದಕ ಮನಸ್ಥಿತಿಯವರು ಇದ್ದಾರೆ. ಸೊ ಭಾರತ ಇರಾನ್ಗೆ ಸಪೋರ್ಟ್ ಮಾಡೋದಿಲ್ಲ. ವ್ಯವಹಾರಿಕವಾಗಿ ಭಾರತಕ್ಕೆ ಲಾಭ ಇದೆ, ಹಾಗಂತ ಆತಂಕವಾದದ ಪರವಾಗಿ ಭಾರತ ಇಲ್ಲ.
ಯಾವಾಗಲೂ ಅದರ ವಿರುದ್ಧ ಇದೆ ಭಾರತ ಹಾಗೂ ಮೋದಿಜಿ ಅವರು. ರಷ್ಯಾ ಒಂದು ನಂಬಿಕಸ್ಥ ಸ್ನೇಹಿತ. ಇದು ಅಮೆರಿಕ ರೀತಿ ಅಲ್ಲ. ಭಾರತದ ಬೆನ್ನಿಗೆ ಯಾವಾಗಲೂ ಕೂಡ ಇದು ಇದ್ದೇ ಇರುತ್ತೆ. ನಾವು ನಿಮ್ಮ ಮಿತ್ರ ಅಂತ ಹೇಳಿಕೊಂಡು ನಮ್ಮ ಶತ್ರು ದೇಶಕ್ಕೆ ಊಟ ಹಾಕೋರಲ್ಲ. ಇನ್ನೊಂದು ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್ 3ನೇ ಮಹಾಯುದ್ಧದ ಬಗ್ಗೆ ಕೂಡ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಡೀ ವಿಶ್ವ 3ನೇ ಮಹಾಯುದ್ಧದ ಕಡೆ ಮುನ್ನುಗ್ತಾ ಇದೆ. ಈ ಸಂಘರ್ಷ ಜಾಸ್ತಿ ಆಗ್ತಾನೇ ಇದೆ. ಹಾಗಾದರೆ 3ನೇ ಮಹಾಯುದ್ಧ ಗ್ಯಾರಂಟಿಯಾ? ಕಾಲೈ ತಸ್ಮೈ ನಮಃ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.